ಚಿತ್ರ ಆ್ಯಕ್ಚುಲಿ ಕ್ಯಾಸೆಟಲ್ಲಿ ರಿಲೀಸ್ ಆಗಿದ್ದು. ಆ ಟೈಮ್ ಬೇರೆ ಯಾವುದು ಫಾರ್ಮ್ಯಾಟ್ ಇರಲಿಲ್ಲ. ಆಮೇಲೆ ಸೆಕೆಂಡ್ ಉಪೇಂದ್ರ ಬಂದಾಗ ಸಿ ಡಿ ಫಸ್ಟ್ ಟೈಮ್ ರಿಲೀಸ್ ಮಾಡಿದರು. ಆ ಅದೊಂದು ಚೇಂಜ್ ಓವರ್ ಪೀರಿಯಡ್. ಆ ಟೈಮಲ್ಲಿ ನಾನು ಬಂದಿದ್ದು. ಈಗ ಅಫ್ಕೋರ್ಸ್ ಈಗ ಮುಂಚೆ ಕ್ವಾಲಿಟಿಗೆ ಸಿಕ್ಕಾಪಟ್ಟೆ ಬೆಲೆ ಇತ್ತು. ಕಾರಣ ಒಂದು ಕ್ಯಾಸೆಟಲ್ಲಿ ಅಷ್ಟು ಚೆನ್ನಾಗಿ ಕ್ವಾಲಿಟಿ ಬರ್ತಾ ಇರಲಿಲ್ಲ ಅಂತ ಸಿ ಡಿ ಬಂತು. ಸಿ ಡಿಯಿಂದ ಇನ್ನೊಂದು ಪ್ರಾಬ್ಲಮ್ ಆಗಿದ್ದು ಪೈರಸಿ ಜಾಸ್ತಿ ಆಯಿತು. ಈಗ ಏನಾಗುತ್ತೆ ಅಂದರೆ ಒಂದೊಂದು ಫೈಲು 80 MB ಫೈಲ್ ಇರುತ್ತೆ. ಇದನ್ನು ಕಂಪ್ರೆಸ್ ಮಾಡಿ 2 MB 3 MB ಮಾಡಿ ಒಂದು ಪೆನ್ ಡ್ರೈವಲ್ಲಿ ಸಿಕ್ಕಾಪಟ್ಟೆ ಸಾಂಗ್ಸ್ ಹಾಕ್ಬಿಡ್ತಾರೆ. ಸೊ ಡೆಫಿನೆಟ್ಲಿ ಕ್ವಾಲಿಟಿ ಕಮ್ಮಿ ಆಗುತ್ತೆ. ಇದೊಂದು ನೆನಪು ಮಾಡೋಕ್ಕೆ ನಮ್ಮ ಆ್ಯಕ್ಚುಲಿ ಲಿಖಿತ್ ಪ್ರೊಡಕ್ಷನ್ ಐಡಿಯಾ. ಇದು ಆ್ಯಕ್ಚುಲಿ ತುಂಬ ಖುಷಿಯಾಯಿತು. ಆ್ಯಂಡ್ ಫಿಲ್ಮ್ ಆ್ಯಕ್ಚುಲಿ ಇದರಲ್ಲಿ ಸಾಂಗ್ಸ್ ಅಂತ ಇರಲಿಲ್ಲ. ನಾನು ಆ್ಯಕ್ಚುಲಿ ಫಿಲ್ಮು ನೀವೆಲ್ಲ ರೆಡಿ ಮಾಡಿ ಬನ್ನಿ, ಆಮೇಲೆ ನೋಡಿ ಬ್ಯಾಕ್ಗ್ರೌಂಡ್ ಮಾಡ್ತೀನಿ ಅಂತ ಹೇಳಿದ್ದು. ಬಟ್ ಆ್ಯಕ್ಚುಲಿ ಮಾಂಟಾಜಸ್ ಒಂದಷ್ಟು ಪೋರ್ಷನ್ಸ್ ಇತ್ತು. ಅಲ್ಲಿಗೆ ವಿ ಫಿಲ್ಡ್ ಅಪ್ 3 ಸಾಂಗ್ ರೆಕಾರ್ಡ್ ಮಾಡಿ ಹಾಕಿದ್ವಿ. ಸೊ ಹೊಸ ಡೈರೆಕ್ಟ್ರು ಅಂದರೆ ವಿನಾಯಕ್ ಬಗ್ಗೆ ಹೇಳ್ಬೇಕಂದ್ರೆ ವೆರಿ ಫಸ್ಟ್ ಡೈರೆಕ್ಷನಲ್ಲಿ ನೀವು ಬರ್ದುಕೊಡ್ತೀನಿ ಹೊಸ ಬಂತ ಅನಿಸಲ್ಲ. ಇಲ್ ಲುಕ್ಸ್ ವೆರಿ ಎಕ್ಸ್ಪೀರಿಯನ್ಸ್ಡ್. ಪಿಕ್ಚರ್ನ ಫ್ಲೋ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಅಂದರೆ ಈಗೇನೊಂದು ಫ್ಲೋ ಇದೆ, ಇಟ್ ಟೇಕ್ಸ್ ಅಪ್, ಸ್ಲೋ ಟೇಕ್ ಆಫು. ಪರ್ಫಾರ್ಮೆನ್ಸ್ ಅಷ್ಟೇ. ಎಲ್ಲರೂ ಐ ಥಿಂಕ್ ಎಲ್ಲ ಆ್ಯಕ್ಟರ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಖುಷಿ ಐ ಕ್ಯಾನ್ ಸೇ ಶಿ ವಾಸ್ ಜಸ್ಟ್ ಹೆಮ್ಮೆ. ಯಾಕೆಂದರೆ ಪಾತ್ರನ ಕರೆಕ್ಟ್ ಯೂಸ್ ಮಾಡೋದು, ಪಾತ್ರ ಸಿಗೋದು ಮುಖ್ಯ ಅಲ್ಲ, ಅದಕ್ಕೆ ಅದನ್ನು ಹೆಂಗೆ ಚೆನ್ನಾಗಿ ಯುಟಿಲೈಸ್ ಮಾಡೋದು ಅಂತ ಅದು ಮುಖ್ಯ. ಶಿ ಇಸ್ ಡನ್ ಅ ವೆರಿ ಗುಡ್ ಜಾಬ್. ಟೋಟಲ್ ಪ್ರಾಜೆಕ್ಟ್ ಚೆನ್ನಾಗಿ ಬಂದಿದೆ. ದಟ್ಸ್ ವಾಟ್ ಐ ಆಮ್ ಹ್ಯಾಪಿ ವಿತ್. ಅಫ್ಕೋರ್ಸ್ ಸಾಂಗ್ ಅವ್ರ ಖುಷಿ. ಸಾಂಗ್ ಬಗ್ಗೆ ನಾನು ಮಾತಾಡೋದಕ್ಕಿಂತ ಅವ್ರು ಮಾತಾಡೋದು ಬೆಟರ್. ಸೊ ಅಬೌಟ್ 3 ಸಾಂಗ್ಸ್ ಇದೆ ಈ ಫಿಲ್ಮಲ್ಲಿ. ಫಿಲ್ಮ್ ಹ್ಯಾಸ್ ಕಮ್ ಔಟ್ ವಂಡರ್ಫುಲ್, ರಿಯಲಿ ಗುಡ್. ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ ಇದೆ ತುಂಬ ಇದೆ. ಇನ್ನು ನನ್ನ ಲೆಕ್ಕದಲ್ಲಿ ಒಂದು ಗೋಡೌನ್ ಥರ ಇದೆ ಎಲ್ಲ ನನ್ನ ಹಳೆ ಕ್ಯಾಸೆಟ್ಸು. ಯಾಕಂದರೆ ಮುಂಚೆ ನಮಗೆ ಒಂದು 200 ಕ್ಯಾಸೆಟ್ಗೆ ಹೀಗೆ ಕಂಪ್ನಿಯವ್ರು ಕೊಡ್ತಾಯಿದ್ರು. 100 ಕ್ಯಾಸೆಟು ಫ್ರೆಂಡ್ಸಿಗೆ ಕೊಡೋಕ್ಕೆ ನಮಗೆ ಅಂತ ಕೊಡ್ತಾಯಿದ್ರು. ಸೊ ಯೂಶ್ವಲ್ ಸ್ಟಾಕ್ ಇರುತ್ತೆ. ನಂದು ಹೆಚ್ಚಾಗಿ ಐ ಥಿಂಕ್ ಅಟ್ಲೀಸ್ಟ್ 50% ಆಫ್ ಮೈ ಕಲೆಕ್ಷನ್ಸ್ ಕ್ಯಾಸೆಟ್ ನನ್ನ ಹತ್ರ ಇದೆ. ಇನ್ನೂ ಇಟ್ಕೊಂಡಿದ್ದೀನಿ ಭದ್ರವಾಗಿ. ಅದರಲ್ಲಿ ಏನೋ ಆರ್ಟ್ ವರ್ಕ್ ಮಾಡೋಣ ಅಂತ ಇದ್ದೀವಿ. ಬಟ್ ಇದನ್ನು ಮರ್ತಿದ್ದಾರೆ, ಯಾಕೆಂದರೆ ಇವತ್ತು ಪ್ಲೇಯರ್ಸ್ ಇಲ್ಲ. ಆಮೇಲೆ ಈ ಫಾರ್ಮ್ಯಾಟ್ ಮ್ಯಾಗ್ನೆಟಿಕ್ ಟೇಪ್ ಫಾರ್ಮ್ಯಾಟು ಈಗ ಇಟ್ಸ್ ಜಸ್ಟ್ ವ್ಯಾನಿಶ್ಡ್ ಔಟ್. ತುಂಬ ಜನ ಗೊತ್ತು, ಇದನ್ನು ನೋಡೋ ಇರೋಕ್ಕಿಲ್ಲ ಅದು. ನನಗೂ ಅಷ್ಟೇ. ಈಗಿನ ಜನ್ರೇಷನ್ ಕೇಳೋದು ಹಳೆ ಸಾಂಗ್, ಎಲ್ಲ ರಿಮಿಕ್ಸ್ ಸಾಂಗ್ಸ್, ಹಿಂದಿಯಲ್ಲಾಗಲಿ ಕನ್ನಡದಾಗಲಿ. ಸೆಕೆಂಡ್ ಮ್ಯೂಸಿಕ್ ಅಷ್ಟೇ. ಪ್ರೆಸೆಂಟೇಷನ್ ಸ್ಟೈಲ್ ಚೇಂಜ್ ಆಗ್ಬೋದು. ಅದು ಬಿಟ್ಟು ಸಂಗೀತ ಅಂತ ಚೇಂಜ್ ಆಗೋಕ್ಕೆ ಸಾಧ್ಯನಿಲ್ಲ. ಅಫ್ಕೋರ್ಸ್ ಟ್ರೆಂಡ್ ಸ್ವಲ್ಪ, ಯಾಕೆಂದರೆ ಒಂದೊಂದು ಟೈಮಲ್ಲಿ ಒಂದೊಂದು ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ. ಆ ಟ್ರೆಂಡಿಗೆ ತಕ್ಕಂತೆ ಹೋಗೋದು ಬಿಟ್ಟರೆ ಸಂಗೀತ ಯಾವತ್ತೂ ಶಾಶ್ವತ. ಸಂಗೀತನೇ ಎಲ್ಲ ಟೈಮ್ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ. ಹಿಂದೆ ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡಿದಾಗ ಈ ದೇವಸ್ಥಾನ ಏನನ್ನೇ ಸ್ಟಾರ್ಟ್ ಮಾಡಿದ್ದು, ಆಂಜನೇಯ ಭಕ್ತ ನಂಬ್ತೀನಿ. ಸೊ ಸ್ಟಾರ್ಟ್ ಮಾಡಿ ಇವತ್ತು ಸಕ್ಸಸ್ಫುಲ್ಲಾಗಿ ಫಿನಿಷ್ ಮಾಡಿ ಸಿನಿಮಾದ ಕಾರ್ಯಕ್ರಮ ಮುಂದೆ ಸ್ಟಾರ್ಟ್ ಮಾಡ್ತೀವಿ ಪ್ರಮೋಷನ್. ಅದಕ್ಕೋಸ್ಕರ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಆ್ಯಂಡ್ ಕ್ಯಾಸೆಟ್ದು ಗುರುವಣ್ಣ ಯಾವಾಗಲೂ ಹೇಳೋರು ಹಳೆ ಕಾಲದಲ್ಲಿ ಅವ್ರಿಗೆ ಎಷ್ಟು ಕ್ಯಾಸೆಟ್ ಸೆಲ್ ಔಟ್ ಆಗೋದು ಅಂತ. ಸೊ ಆ ಕಾರಣಕ್ಕೋಸ್ಕರ ನಾಸ್ಟಾಲ್ಜಿಯಾ ಕ್ರಿಯೇಟ್ ಆಗಲಿ ಅಂದ್ಬಿಟ್ಟು ಈ ಕ್ಯಾಸೆಟ್ ಪ್ರಮೋಷನ್ ಐಡಿಯಾ ಪ್ಲ್ಯಾನ್ ಮಾಡಿದ್ದು ನಾವು. ಹೌದು, ತುಂಬ ಹುಡುಕಾಟ ಮಾಡಿದ್ವಿ. ಯಾಕಂದರೆ ಇವಾಗ ಕ್ಯಾಸೆಟು ಸಿಗ್ತಾಯಿಲ್ಲ, ರೆಕಾರ್ಡ್ ಮಾಡೋರು ಸಿಗ್ತಾಯಿಲ್ಲ. ಸೊ ಕಷ್ಟಪಟ್ಟು ಮಾಡಿದ್ದೀವಿ. ಆ್ಯಂಡ್ ಇಟ್ಸ್ ವರ್ತ್ ಇಟ್ ಅನಿಸುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಸಾಂಗು ಕೂಡ ಅಷ್ಟೇ ಚೆನ್ನಾಗಿ ಮೂಡ್ ಬಂದಿದೆ. ವಿಜಯ್ ತರಸ್ ಮತ್ತು ಸುನಿಧಿ ಅವರು ಹಾಡಿದ್ದಾರೆ. ನೀವೆಲ್ಲರೂ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಅಂತ ನನಗೆ ಅಶ್ಯೂರೆನ್ಸ್ ಇದೆ. ಇಬ್ರು ಜೊತೆ ಬಂದೆ. ಇದು ಫುಲ್ ಮೀಲ್ಸ್ ಅಂತ ಸಿನಿಮಾ ಟೈಟಲು. ಬಟ್ ಇದು ಭಾವನೆಗಳ ಮೀಲ್ಸು, ಇಮೋಷನ್ ಆಫ್ ಫುಲ್ ಮೀಲ್ಸ್. ನೀವೆಲ್ಲರೂ ನೋಡಿದಾಗ ಖಂಡಿತವಾಗ್ಲೂ ಕನೆಕ್ಟ್ ಆಗ್ತೀರಾ ಅಂತ ನನಗೆ ನಂಬಿಕೆ ಇದೆ. ನನ್ನ ಮೊದಲನೇ ಸೋಲೋ ಪ್ರೊಡಕ್ಷನ್. ಇದು ಹಿಂದೆ ಮಾಡಿದಂಥ 2 ಚಿತ್ರಗಳು ಪ್ರೊಡ್ಯೂಸ್ ಮಾಡಿದ್ದೆ. ಆ್ಯಂಡ್ ಲಾಸ್ಟ್ ಸಿನಿಮಾ ಫ್ಯಾಮಿಲಿ ಪ್ಯಾಕ್ ಅಪ್ಪು ಸರ್ ಜೊತೆ ಪ್ರೊಡ್ಯೂಸ್ ಮಾಡಿದ್ಮೇಲೆ ನನಗೆ ಧೈರ್ಯ ಬಂತು, ಅವರು ಧೈರ್ಯ ತುಂಬಿದರು. ಸೊ ಇವಾಗ ಈ ಪ್ರೊಡಕ್ಷನ್ ನಂದು ಫಸ್ಟ್ ಸೋಲೋ ಪ್ರೊಡ್ಯೂಸರ್ ಆಗಿ ಮಾಡಿದ್ದೀನಿ.
ಎಲ್ಲರಿಗೂ ಫುಡ್ ಅಂದರೆ ಇಷ್ಟನೇ. ನನ್ನ ಬಿಸ್ನೆಸ್ಸು ಫುಡ್ ಬಿಸ್ನೆಸ್ಸೇ ಆ್ಯಂಡ್ ಐ ಥಿಂಕ್ ಕನೆಕ್ಟ್ ಆಗುತ್ತೆ ಎಲ್ಲರಿಗೂ. ಸೊ ಎಲ್ಲರೂ ಫುಡಿನೇ ಒಂದು ರೀತಿ, ಎಲ್ಲರಿಗೂ ಏನಾದರೂ ಒಂದು ಫೇವ್ರೆಟ್ ಇದ್ದೇ ಇರುತ್ತೆ. ಬಟ್ ನಮ್ಮ ಸಿನಿಮಾದಲ್ಲಿ ಭಾವನೆಗಳು ಫುಲ್ ಮೀಲ್ಸ್ ಆಗಿ ಮೂಡ್ ಬರುತ್ತೆ. ಸೊ ಅದಕ್ಕೋಸ್ಕರ ಫುಲ್ ಮೀಲ್ಸ್. ಇಲ್ಲ, ಮುಂದಿನ ದಿನಗಳಲ್ಲಿ ನಮ್ಮ ಇಂಟರ್ವ್ಯೂ ಪ್ಲ್ಯಾನ್ ಮಾಡಿದ್ದೀವಿ. ಅದರಲ್ಲಿ ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಇವರಿಬ್ಬರು ಒಂದೊಂದು ಡಿಶ್ನ ನನಗೆ ಹೇಳ್ಕೊಡ್ತಾರೆ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಸೊ ಆವಾಗ ಇವೆಂಚುಲಿ ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ಒಂದು 50,000 ಗಿಫ್ಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಬಟ್ ಆ ಗಿಫ್ಟನ್ನ ಕೊಡೋದು ಯಾರು ಹೀರೋಯಿನ್ ಗೆಲ್ತಾರೆ, ಐ ಮೀನ್ ಯಾರು ಹೀರೋಯಿನ್ ಸೋಲ್ತಾರೆ ಹೀರೋಯಿನ್ ಕೊಡೋದು, ನಾನಲ್ಲ. ಸಿನಿಮಾ ಅಲ್ಲ, ಇಬ್ಬರು ಸುಂದರವಾಗಿರೋಂಥ ಹೀರೋಯಿನ್ಸ್ ಇದ್ದಾರೆ, ಇಬ್ಬರು ಹೀರೋಸ್ ಇದ್ದಾರೆ, ನಾನು ಮತ್ತು ಸೂರಜ್ ಅವರು. ಸೊ ನಾನು ಸೂರಜ್ ಅವರು ನಂದು ಫಸ್ಟ್ ಸಿನಿಮಾ 2010 ಪೆರೋಲ್ ಅಂತ ಮಾಡಿದ್ದು. ಆ ಸಿನಿಮಾದಲ್ಲಿ ನಾನು ಡೆಬ್ಯೂ ಆದಾಗ ಅವರು ಹೀರೋ ಆಗಿದ್ದರು. ಸೊ ಈ ಕ್ಯಾರೆಕ್ಟರ್ಗೆ ಅವ್ರು ತುಂಬ ಮ್ಯಾಚ್ ಆಗ್ತಾರೆ ಅನ್ಸೋರು. ಅದಕ್ಕೋಸ್ಕರ ನಾನು ರೀಚ್ ಔಟ್ ಆದೆ ಸೂರಜ್ ಅವ್ರಿಗೆ, ದಯವಿಟ್ಟು ಕೇಳಿ ಕತೆ ಅಂತ. ಕತೆ ಕೇಳಿದ ಮೇಲೆ ಹಿ ಡಿಂಟ್ ಹ್ಯಾವ್ ಎನಿ ಕ್ವೆಶನ್ಸ್. ತುಂಬ ಸಪೋರ್ಟಿವ್ ಆಗಿದ್ದಾರೆ. ಆ್ಯಂಡ್ ಈ ಸಿನಿಮಾಲಿ ಗುರುಅಣ್ಣನೂ ಅಷ್ಟೇ ನನ್ನ 15-16 ವರ್ಷದ ರಿಲೇಷನ್ಶಿಪ್. ಆ್ಯಂಡ್ ಇದು ನನ್ನ ಗುರುಅಣ್ಣನ ಜೊತೆ 2ನೇ ಸಿನಿಮಾ. ಅವ್ರ ಜೊತೆ ಲಾಸ್ಟ್ ಟೈಮ್ ಫ್ಯಾಮಿಲಿ ಪ್ಯಾಕ್ ಮಾಡಿದ್ವಿ, ಇದರಲ್ಲಿ ಫುಲ್ ಮೀಲ್ಸಲ್ಲಿ 2ನೇ ಸಲ ಕೊಲಾಬ್ರೇಟ್ ಮಾಡಿದ್ದೀವಿ. ಅದ್ಭುತವಾದಂಥ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಒಂದು 6 to 8 months ಸಿನಿಮಾಗೆ ಟೈಮ್ ಕೊಟ್ಟು, ಸಿನಿಮಾ RR ಇರ್ಬೋದು, ಸಾಂಗ್ಸ್ಗೆ ಅಷ್ಟು ಟೈಮ್ ಕೊಟ್ಟು ವರ್ಕ್ ಮಾಡಿದ್ದಾರೆ. ಸೊ ನವಂಬರ್ 21. ಭಯ ಇರುತ್ತೆ ಡೆಫಿನೆಟ್ಲಿ. ಯಾಕಂದರೆ ನನಗಿರೋ ಕರೆಂಟ್ ರೀಚ್ಗೆ ಮತ್ತು ಥಿಯೇಟರ್ ಸೆಟಪ್ಗೆ ಆ ಭಯ ಡೆಫಿನೆಟ್ಲಿ ಇದೆ. ಬಟ್ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಐ ಥಿಂಕ್ ಜನಕ್ಕೆ ಇಷ್ಟ ಆದರೆ ಅದ್ರ ಮುಂದೆ ಇನ್ಯಾರೂ ಡಿಸೈಡರ್ ಅಲ್ಲ. ಯಾವುದೇ ಸಿನಿಮಾ ಬರಲಿ, ಅಫ್ಕೋರ್ಸ್ ಓಪನಿಂಗ್ ವೀಕ್ ಅವ್ರಿಗೆ ಜಾಸ್ತಿ ಸಿನಿಮಾ ಥಿಯೇಟರ್ ಸಿಗ್ಬೋದು, ನಮಗೆ ಕಮ್ಮಿ ಆಗ್ಬೋದು. ಬಟ್ ಒಂದು 2-3 ದಿನದಲ್ಲಿ ಗೊತ್ತಾಗ್ಬಿಡುತ್ತೆ ಸಿನಿಮಾ ಚೆನ್ನಾಗಿದೆಯಾ, ಜನ ರಿಸೀವ್ ಮಾಡಿದಾರ ಅಂತ. ಸೊ ಅವ್ರು ರಿಸೀವ್ ಮಾಡಾದ್ಮೇಲೆ ಐ ಡೋಂಟ್ ಥಿಂಕ್ ಏನೂ ಪ್ರಾಬ್ಲಮ್ ಆಗುತ್ತೆ ಅನ್ಸುತ್ತೆ.